ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಇವತ್ತಿನ ನಮ್ಮ ಟೇಸ್ಟಿ ಯಾತ್ರಾ ಕನ್ನಡ ಯೂಟ್ಯೂಬ್ ಚಾನಲ್ ಹಾಗೆ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಸ್ನೇಹಿತರೆ ತುಂಗಭದ್ರಾ ನದಿಯ ಮೇಲೆ ಒಂದು ಹೊಸ ಡ್ಯಾಮ್ ನಿರ್ಮಾಣ ಆಗುತ್ತಾ? ಬಹು ದಶಕಗಳ ಕನಸು ನನಸಾಗುತ್ತಾ? ಇದಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಗ್ರೀನ್ ಸಿಗ್ನಲ್ ಕೊಡ್ತಾರಾ? ಇದು ಉತ್ತರ ಕರ್ನಾಟಕ ಭಾಗದ ಒಂದು ದೊಡ್ಡ ಬಹುಬೇಡಿಕೆಯ ಪ್ರಾಜೆಕ್ಟ್ ಆಗಿದ್ದು 72 ವರ್ಷಗಳ ಹಳೆಯ ತುಂಗಭದ್ರಾ ನದಿ ಡ್ಯಾಮ್ಗೆ ಪರ್ಯಾಯವಾಗಿ ಮತ್ತೊಂದು ಹೊಸ ಡ್ಯಾಮ್ ನಿರ್ಮಾಣಕ್ಕೆ ಸರ್ಕಾರ ಇವಾಗ ಮುಂದಾಗಿದೆ ಸ್ನೇಹಿತರೆ. ಅದೇ ನಮ್ಮ ನವಲೆ ಡ್ಯಾಮ್ ಪ್ರಾಜೆಕ್ಟ್. ಸೊ ಆಲ್ರೆಡಿ ಇದರಲ್ಲಿ ವಿಸ್ತೃತ ಯೋಜನಾ ವರದಿ DPR ಅಂದರೆ ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಆಗೋಗಿದೆ. ಆದರೆ ಕಾಮಗಾರಿ ಇನ್ನೂ ಶುರುವಾಗಿಲ್ಲ. ಆದರೆ ಈಗ ಕರ್ನಾಟಕ, ಆಂಧ್ರ, ತೆಲಂಗಾಣ 3 ರಾಜ್ಯದ CMಗಳು ಸಭೆ ಸೇರ್ತಿರೋ ಹೊತ್ತಲ್ಲೇ ನೀವು ನೋಡ್ತಿರ್ಬೋದು ಸ್ನೇಹಿತರೆ. ನಿನ್ನೆ 26ನೇ ತಾರೀಕು 3 ರಾಜ್ಯದ CMಗಳು ಸಭೆ ಸೇರಿದ್ದಾರೆ. ಇದರಲ್ಲಿ ಏನು ಅನಿಸ್ತಾ ಇದೆ, ಈ ಒಂದು ಯೋಜನೆ ಮುನ್ನೆಲೆಗೆ ಬರ್ತಾ ಇದೆ ಅಂತ ಕಾಣಿಸ್ತಾ ಇದೆ. ಸೊ ಅಷ್ಟೇ ಅಲ್ಲ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ CM ಡಿ.ಕೆ. ಶಿವಕುಮಾರ್ ಅವರು ಈ ಒಂದು ಪ್ರಾಜೆಕ್ಟ್ಗೆ ತುಂಬಾ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಕಟ್ಟಬೇಕು ಅಂತೇಳಿ ತುಂಬಾ ಇಂಟ್ರೆಸ್ಟನ್ನು ಅವರು ತೋರಿಸ್ತಾ ಇದ್ದಾರೆ. ಹಾಗಾದರೆ ಈ ಡ್ಯಾಮ್ನ ಸಂಪೂರ್ಣ ಮಾಹಿತಿಯನ್ನು, ಅಂದರೆ ಈ ಡ್ಯಾಮ್ ಎಲ್ಲಿ ಬರುತ್ತೆ, ಎಲ್ಲಿ ಕಟ್ತಾರೆ, ಇದರಿಂದ ಜನಗಳಿಗೆ, ರೈತರಿಗೆ ಏನೇನು ಉಪಯೋಗ ಆಗುತ್ತೆ, ಇದೆಲ್ಲದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಬನ್ನಿ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಟೇಸ್ಟಿ ಯಾತ್ರಾ ಕನ್ನಡ ಯೂಟ್ಯೂಬ್ ಚಾನಲ್. ಹಾಗೆ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆ ತನಕ ನೋಡಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಈ ಒಂದು ತುಂಗಭದ್ರಾ ನದಿಯ ಮೇಲೆ ಕಟ್ಟೋಕೆ ಹೊರಟಿರುವಂಥ ಒಂದು ಹೊಸ ಡ್ಯಾಮ್, ಹೊಸ ಪ್ರಾಜೆಕ್ಟ್ನ ಹೆಸರು ಏನು ಗೊತ್ತಾ? ನವಲೆ ಡ್ಯಾಮ್, ನವಲೆ ಪ್ರಾಜೆಕ್ಟ್. ಎಸ್, ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಒಂದು ಪುಟ್ಟ ಗ್ರಾಮ ನವಲೆ ಎಂಬ ಗ್ರಾಮದಲ್ಲಿ ಈ ಒಂದು ಯೋಜನೆನ ನಿರ್ಮಾಣ ಮಾಡೋದಕ್ಕೆ ಸರ್ಕಾರ ಪ್ಲ್ಯಾನ್ ಮಾಡಿದೆ ಸ್ನೇಹಿತರೆ. ಈ ನವಲೆ ಡ್ಯಾಮ್ನ DPR ಪ್ರಕಾರ, ಅಂದರೆ ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಪ್ರಕಾರ ಸುಮಾರು 13,040 ಕೋಟಿ ರೂಪಾಯಿ ಖರ್ಚಾಗುತ್ತೆ ಅಂತ ಎಸ್ಟಿಮೇಟ್ ಮಾಡಿದ್ದಾರೆ. ಇದರ ಯೋಜನೆಗೆ ಸುಮಾರು 45 TMC ನೀರನ್ನು ಸ್ಟೋರ್ ಮಾಡೋದಕ್ಕೆ, ಶೇಖರಣೆ ಮಾಡೋದಕ್ಕೆ ಸರ್ಕಾರದ ಒಂದು ಪ್ಲ್ಯಾನ್ ಆಗಿದೆ ಸ್ನೇಹಿತರೆ. ಈ ನವಲೆಯನ್ನು ಬ್ಯಾಲೆನ್ಸಿಂಗ್ ರಿಸರ್ವ್ ಡ್ಯಾಮ್ ಆಗಿ ಪರಿವರ್ತಿಸಬೇಕು ಅನ್ನೋದು ಈಗಿರೋ ಸರ್ಕಾರದ ಒಂದು ಪ್ಲ್ಯಾನ್ ಆಗಿದೆ. ಹಾಗಿದ್ರೆ ಏನಿದು ಬ್ಯಾಲೆನ್ಸಿಂಗ್ ರಿಸರ್ವೇರ್? ಸ್ನೇಹಿತರೆ, ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ ನಮ್ಮ ಮನೆಯಲ್ಲಿ ಮಳೆ ನೀರನ್ನು ಸಂಗ್ರಹ ಮಾಡೋಕ್ಕೆ ನಾನೊಂದು ಸಿಂಟೆಕ್ಸ್ ಟ್ಯಾಂಕನ್ನು ಇಟ್ಟಿರ್ತೀನಿ. ಸೊ ಜೋರು ಮಳೆ ಬಂದಾಗ ಆ ಟ್ಯಾಂಕ್ ಫುಲ್ಲು ಫಿಲ್ ಆಗಿ ಎಕ್ಸ್ಟ್ರಾ ನೀರು ಏನಿರುತ್ತೆ ಅದು ಹರಿದು ಆಚೆ ಬರ್ತಾ ಇರುತ್ತೆ. ಆವಾಗ ನಾನು ಏನು ಮಾಡ್ತೀನಿ, ಆ ನೀರು ವೇಸ್ಟ್ ಆಗಬಾರ್ದು ಅಂತೇಳಿ ಆ ಒಂದು ದೊಡ್ಡ ಟ್ಯಾಂಕ್ನ ಕೆಳಭಾಗದಲ್ಲಿ, ಸ್ವಲ್ಪ ಕೆಳಭಾಗದಲ್ಲಿ ಇನ್ನೊಂದು ಹೊಸ ಟ್ಯಾಂಕ್, ಎಕ್ಸ್ಟ್ರಾ ಟ್ಯಾಂಕನ್ನು ಇಟ್ಬಿಟ್ಟು ಪೈಪ್ ಮೂಲಕ ಆ ವೇಸ್ಟ್ ಆಗ್ತಿರೋ ನೀರನ್ನು ಈ ಒಂದು ಸಣ್ಣ ಟ್ಯಾಂಕಿಗೆ ಸ್ಟೋರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಇಲ್ಲಿ ನಮ್ಮ ಕಾನ್ಸೆಪ್ಟ್ ಏನು, ನೀರು ವೇಸ್ಟ್ ಆಗಬಾರ್ದು ಅನ್ನೋದು ಕಾನ್ಸೆಪ್ಟು. ಸೊ ಅದೇ ಥರ ಈ ನವಲೆ ಪ್ರಾಜೆಕ್ಟನ್ನು ಮಾಡ್ತಾ ಇರೋದು ಸರ್ಕಾರ. ಈ ಒಂದು ತುಂಗಭದ್ರಾ ನದಿಗೆ ಸಪೋರ್ಟಿವ್ ಆಗಿ, ಬ್ಯಾಲೆನ್ಸಿಂಗ್ ಆಗಿ, ಪರ್ಯಾಯವಾಗಿ ಈ ಒಂದು ಡ್ಯಾಮ್ನ ಕಟ್ಟೋದಕ್ಕೆ ಸರ್ಕಾರ ಇವಾಗ ಪ್ಲ್ಯಾನ್ ಮಾಡಿದೆ. ಈಗ ತುಂಗಭದ್ರಾ ಡ್ಯಾಮ್ ಎಲ್ಲಿ? ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಲ್ಲಿ ತುಂಗಭದ್ರಾ ಡ್ಯಾಮ್ ಇರುವಂಥದ್ದು. ಸಾಮಾನ್ಯವಾಗಿ ಮಳೆಗಾಲದಲ್ಲಿ ವಿಪರೀತ ಮಳೆ ಆದಾಗ ತುಂಗಭದ್ರಾ ನದಿಯಿಂದ ಸಾಕಷ್ಟು ನೀರು ಹರಿದು ಬಂದು ಈ ಒಂದು ತುಂಗಭದ್ರಾ ಡ್ಯಾಮ್ಗೆ ಸೇರಿ ಡ್ಯಾಮ್ ಫುಲ್ ಆದ ತಕ್ಷಣ ಅಧಿಕಾರಿಗಳು ಅನಿವಾರ್ಯವಾಗಿ ಗೇಟನ್ನು ಓಪನ್ ಮಾಡಿ ಎಕ್ಸ್ಟ್ರಾ ನೀರನ್ನು ಹೊರಗಡೆ ನದಿಗೆ ಬಿಡ್ತಾರೆ. ಈ ಗೇಟ್ಗಳಿಂದ ಹೊರಬಂದಂಥ ನೀರು, ಎಕ್ಸಸ್ ಆಫ್ ನೀರು ನದಿಯ ಮೂಲಕ ಹರಿದು ಹೋಗಿ ಸುಮಾರು 2 ಸ್ಟೇಟ್, ಆಂಧ್ರ, ತೆಲಂಗಾಣ 2 ಸ್ಟೇಟ್ ಮುಖಾಂತರ ಹರಿದು ಹೋಗಿ ಸಮುದ್ರ ಸೇರಿಬಿಡುತ್ತೆ ಸ್ನೇಹಿತರೆ. ಇಲ್ಲಿ ಸರ್ಕಾರದ ಪ್ಲ್ಯಾನ್ ಏನು ಗೊತ್ತಾ? ಈ ಒಂದು ಎಕ್ಸಸ್ ಆಫ್ ನೀರು ಗೇಟಿಂದ, ತುಂಗಭದ್ರಾ ಡ್ಯಾಮ್ ಗೇಟ್ಗಳಿಂದ ಬರ್ತಕ್ಕಂಥ ಎಕ್ಸಸ್ ಆಫ್ ನೀರನ್ನು ಈ ದೊಡ್ಡ ಡ್ಯಾಮ್ನ ಕೆಳಭಾಗದಲ್ಲಿ ಪರ್ಯಾಯವಾಗಿ ಇನ್ನೊಂದು ನವಲೆ ಪ್ರಾಜೆಕ್ಟ್, ಈ ಒಂದು ಡ್ಯಾಮ್ನ ಕಟ್ಟೋದ್ರಿಂದ ಆ ಎಕ್ಸಸ್ ಆಫ್ ನೀರು, ಒಂದಷ್ಟು ನೀರನ್ನು ನಾವಲ್ಲಿ ಶೇಖರಣೆ ಮಾಡ್ಬೋದು, ಸಂಗ್ರಹ ಮಾಡ್ಬೋದು. ಸುಮಾರು 45 TMC ಸಾಮರ್ಥ್ಯ ಅಥವಾ ಡ್ಯಾಮನ್ನು ಕಟ್ಟಿ ಒಂದಷ್ಟು ನೀರನ್ನು ಸಂಗ್ರಹ ಮಾಡಿ ಈ ಭಾಗದ ರೈತರಿಗೆ ನೀರಾವರಿಗೆ ನೆರವು ಮಾಡಬೇಕು ಅನ್ನೋದು ಸರ್ಕಾರದ ಪ್ಲ್ಯಾನ್ ಆಗಿದೆ. ಇದರಿಂದ ಏನಾಗುತ್ತೆ ಅಂತಂದರೆ, ಮೇಲ್ಭಾಗದಲ್ಲಿರ್ತಕ್ಕಂಥ ತುಂಗಭದ್ರಾ ಡ್ಯಾಮ್, ದೊಡ್ಡ ಡ್ಯಾಮ್ನ ಒಂದು ಪ್ರೆಷರನ್ನು ಕಡಿಮೆ ಮಾಡೋದಕ್ಕೆ ಬ್ಯಾಲೆನ್ಸಿಂಗ್ ಆಗಿ ಪರ್ಯಾಯವಾಗಿ ಈ ಒಂದು ನವಲೆ ಡ್ಯಾಮ್ನ ಕಟ್ಟಬೇಕು. ಅದಕ್ಕೆ ಅಲ್ವಾ ಈ ಒಂದು ಡ್ಯಾಮನ್ನು ಬ್ಯಾಲೆನ್ಸಿಂಗ್ ರಿಸರ್ವ್ ಅಂತೇಳಿ ಕರೀತಾರೆ. ಈ ನವಲೆ ಡ್ಯಾಮ್ಗೆ ರಾಜ್ಯ ಸರ್ಕಾರ ಯಾಕೆ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇದೆ? ಸ್ನೇಹಿತರೆ, ನಿಮಗೆ ನೆನಪಿರ್ಬೋದು, ಸ್ವಲ್ಪ ವರ್ಷಗಳ ಹಿಂದೆ ಈ ತುಂಗಭದ್ರಾ ಡ್ಯಾಮ್ನ, TB ಡ್ಯಾಮ್ನ ಕ್ರೆಸ್ಟ್ ಗೇಟ್ ಮುರಿದೋಗಿ ಭಾರಿ ಆತಂಕಕ್ಕೆ ಕಾರಣವಾಗಿತ್ತು. ಇದರ ಬೆನ್ನಲ್ಲೇ ಅಲರ್ಟ್ ಆದ ರಾಜ್ಯ ಸರ್ಕಾರ ಸುಮಾರು 51.8 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ಡ್ಯಾಮ್ನ, ತುಂಗಭದ್ರಾ ಡ್ಯಾಮ್ನ ಎಲ್ಲ 33 ಕ್ರೆಸ್ಟ್ ಗೇಟ್ಗಳನ್ನ ಹೊಸದಾಗಿ ರೀಪ್ಲೇಸ್ ಮಾಡ್ತು. ಇಲ್ಲಿ ಬರೀ ಕ್ರೆಸ್ಟ್ ಗೇಟ್ಗಳನ್ನ ರೀಪ್ಲೇಸ್ ಮಾಡೋದು ಅಷ್ಟೇ ಅಲ್ಲ, ಈ ಒಂದು TB ಡ್ಯಾಮ್ನ ಪ್ರೆಷರನ್ನು ಕಡಿಮೆ ಮಾಡಬೇಕು. ಹಾಗೆ ಈ ಭಾಗದಲ್ಲಿ ನೀರಾವರಿ ಹೆಚ್ಚಿನ ಬೇಡಿಕೆ ಇದೆ. ಈ ಒಂದು ದೃಷ್ಟಿಯಿಂದ
ಇದಕ್ಕಿರೋವಂಥ ಒಂದೇ ಒಂದು ಮಾರ್ಗ ಅಂತಂದರೆ ಈ ದೊಡ್ಡ ತುಂಗ TB ಡ್ಯಾಮ್ಗೆ ಪರ್ಯಾಯವಾಗಿ ಒಂದು ಹೊಸ ಸಣ್ಣ ಡ್ಯಾಮ್ನ ನಿರ್ಮಾಣ ಮಾಡಬೇಕು. ಅದಕ್ಕಾಗಿ ಸರ್ಕಾರ ಈ ಯೋಜನೆಗೆ ನಿರ್ಮಾಣ ಮಾಡಲೇಬೇಕು ಅಂತೇಳಿ ಮುಂದಾಗಿದೆ, ಒಂದು ಕನ್ಕ್ಲೂಷನ್ಗೆ ಬಂದಿದೆ. ಈ ಕಾವೇರಿ ನದಿಗೆ ಮೇಕೆದಾಟು ಪ್ರಾಜೆಕ್ಟ್ ಎಷ್ಟು ಮುಖ್ಯನೋ ಹಾಗೆ ಈ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈ ಒಂದು ನವಲೆ ಡ್ಯಾಮ್ ಪ್ರಾಜೆಕ್ಟ್ ಅಷ್ಟೇ ಮುಖ್ಯ ಆಗಿದೆ ಸ್ನೇಹಿತರೆ, ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ. ಇದರ ಬೆನ್ನಲ್ಲೇ CM DKC ಅವರು ಈ ಒಂದು ಪ್ರಾಜೆಕ್ಟ್ ನಿರ್ಮಾಣಕ್ಕೆ ತುಂಬ ಇಂಟ್ರೆಸ್ಟನ್ನು ತೋರಿಸ್ತಾ ಇದ್ದಾರೆ. ನಿರ್ಮಾಣ ಮಾಡಲೇಬೇಕು ಅಂತೇಳಿ ಪ್ರಯತ್ನವನ್ನು ಕೂಡ ಮಾಡ್ತಿದ್ದಾರೆ. ಹಿಂದೆ ಅವರು ಜಲಸಂಪನ್ಮೂಲ ಸಚಿವ ಆದಾಗ ಈ ಒಂದು ಪ್ರಾಜೆಕ್ಟ್ನ ಮಾಡಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನ ಪಟ್ಟರು, ಆದರೆ ಅವಾಗ ಆಗಿರಲಿಲ್ಲ. ಇವಾಗ CM ಆಗಿದ್ದಾರಲ್ಲ, ಹೇಗಾದರೂ ಮಾಡಿ ಇದನ್ನು ಮಾಡಲೇಬೇಕು ಅಂತೇಳಿ ಮುಂದಾಗಿದ್ದಾರೆ. ಅಕ್ಕಪಕ್ಕದ ರಾಜ್ಯದ ಆಂಧ್ರ ತೆಲಂಗಾಣ CMಗಳ ಜೊತೆ ಮೀಟಿಂಗು ಕೂಡ ಮಾಡಿದ್ದಾರೆ. ಇದೇ ತಿಂಗಳ ಒಂದು 25ನೇ ತಾರೀಕು ಕೊಪ್ಪಳದ ಮುನಿರಾಬಾದ್ನಲ್ಲಿ ಆಂಧ್ರ ಮತ್ತು ತೆಲಂಗಾಣ CMಗಳ ಜೊತೆ ಇದರ ಬಗ್ಗೆ ಒಂದು ಚರ್ಚೆನೂ ಕೂಡ ಮಾಡಿದ್ದಾರೆ ಸ್ನೇಹಿತರೆ. ಈ ಮೀಟಿಂಗ್ನಲ್ಲಿ ಮುಖ್ಯವಾಗಿರೋ ಇನ್ನೊಂದು ಹೆಸರು ಏನು ಗೊತ್ತಾ, ಕೇಂದ್ರ ಸಚಿವ ಜಲಶಕ್ತಿ ಸಚಿವ CR ಪಾಟೀಲ್. ಹಾಲಿ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅವರು ಈ ಒಂದು ಯೋಜನೆ ಬಗ್ಗೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ, ಈ ಯೋಜನೆನ ಯಾರಿಗೂ ಅನ್ಯಾಯ ಆಗದಂತೆ ಈ ಯೋಜನೆಯನ್ನು ಮಾಡಲಾಗುತ್ತೆ, ಹಾಗೆ ಎಲ್ಲರ ಒಪ್ಪಿಗೆಯನ್ನು ಪಡೆದು ವಿಶ್ವಾಸಕ್ಕೆ ತಗೊಂಡು ಈ ಯೋಜನೆಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಿದ್ರೆ ಈ ಒಂದು ಪ್ರಾಜೆಕ್ಟ್ ನವಲೆ ಡ್ಯಾಮ್ ಪ್ರಾಜೆಕ್ಟ್ ಅಷ್ಟೊಂದು ಮುಖ್ಯ ಯಾಕೆ? 22 ವರ್ಷದ ಹಳೆ ಡ್ಯಾಮ್, 33 TMC ಬರೀ ಮಣ್ಣು. ಸ್ನೇಹಿತರೆ, ಈ ತುಂಗಭದ್ರಾ ಡ್ಯಾಮ್ಗೆ ಪರ್ಯಾಯವಾಗಿ ಒಂದು ಹೊಸ ಜೋಡಿ, ಹೊಸ ಫ್ರೆಂಡ್ ಯಾಕೆ ಬೇಕು? ಈ ನವಲೆ ಡ್ಯಾಮ್ ಪ್ರಾಜೆಕ್ಟ್ ಯಾಕೆ ಬೇಕು ಅಂತ ಕೇಳೋದಾದರೆ, ಇದನ್ನು ತಿಳ್ಕೊಬೇಕಂದ್ರೆ ನಾವು ಈ ಡ್ಯಾಮ್ನ ಒಂದು ಇತಿಹಾಸ, ಸ್ವಲ್ಪ ಹಿಸ್ಟ್ರಿನ ನೋಡೋಣ ಸ್ನೇಹಿತರೆ. ಈ ತುಂಗಭದ್ರಾ ಜಲಾಶಯ ನಿರ್ಮಾಣ ಆಗಿದ್ದು 1953ರಲ್ಲಿ. ಇದರ ಒಂದು ಟೋಟಲ್ ಸಾಮರ್ಥ್ಯ ಬಂದು 133 TMC. ಈಗಾಗಲೇ 72 ವರ್ಷ ಕಳೆದೋಗಿದೆ ಸ್ನೇಹಿತರೆ. ಆದರೆ ಇವಾಗಿನ ಡ್ಯಾಮ್ನ ಸಾಮರ್ಥ್ಯ ಕೇವಲ 101ರಿಂದ 105 TMC ಅಷ್ಟೇ ಇರೋದು. ಅಷ್ಟೇ ನೀರನ್ನು ಸ್ಟೋರ್ ಮಾಡ್ಕೊಳ್ಳೋಕ್ಕಾಗೋದು. ನೋಡಿ, 133 TMC ಸಾಮರ್ಥ್ಯ ಇದ್ದಂಥ ಡ್ಯಾಮು ಇವಾಗ ಕೇವಲ 101ರಿಂದ 105 TMC ಅಷ್ಟೇ ಒಂದು ಸಾಮರ್ಥ್ಯ ಇದೆ. ಯಾಕಪ್ಪ ಅಂತ ಅಂದರೆ, ನೀರು ಬರುವಂಥ ಸಮಯದಲ್ಲಿ, ನದಿಯ ನೀರು ಬರುವಂಥ ಸಮಯದಲ್ಲಿ ಒತ್ತು ತಂದಂಥ ಕಲ್ಲು, ಕಸ, ಕಡ್ಡಿ, ಮಣ್ಣು, ಈ ಬ್ಯಾಡದೇ ಇರೋ ವಸ್ತುಗಳೇ ಬಂದು ಸೇರಿಕೊಂಡಿರೋದ್ರಿಂದ ಸುಮಾರು 32ರಿಂದ 33 TMC ಜಾಗದಲ್ಲಿ ಬರೀ ಈ ಬ್ಯಾಡದೇ ಇರೋ ವಸ್ತುಗಳೇ, ಏನು ಕಲ್ಲು, ಕಸ, ಕಡ್ಡಿ, ಮಣ್ಣು ಇದೇ ಸೇರಿಕೊಂಡಿರೋದ್ರಿಂದ ಹೆಚ್ಚುವರಿ ನೀರು ಇದ್ರೂ ಕೂಡ ಅದನ್ನು ಸ್ಟೋರ್ ಮಾಡಿಟ್ಕೊಳ್ಳೋಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ, ಜಾಗ ಇಲ್ಲ ಅಂತೇಳಿ ಸರ್ಕಾರ ಹೇಳ್ತಾ ಇದೆ. ಈಗೆಲ್ಲ ಗೊತ್ತಿರೋ ಹಾಗೆ ಪಶ್ಚಿಮ ಘಟ್ಟಗಳಲ್ಲಿ ಭಾರಿ ಮಳೆ ಆಗುತ್ತೆ. ಭಾರಿ ಮಳೆ ಆದಾಗ ಸಾಕಷ್ಟು ನೀರು ತುಂಗಭದ್ರಾ ಡ್ಯಾಮ್ಗೆ ಹರಿದು ಬರುತ್ತೆ ಸ್ನೇಹಿತರೆ. ಆದರೆ ಎಷ್ಟೇ ನೀರು ಹರಿದು ಬಂದರೂ ಕೂಡ ಈ ಡ್ಯಾಮ್ನ ಸಾಮರ್ಥ್ಯ ಇರೋದು 100 TMC ಅಷ್ಟೇ. ಸೊ ಇನ್ನು ಉಳಿದ ನೀರೆಲ್ಲ ಈ ಕ್ರೆಸ್ಟ್ ಗೇಟ್ಗಳ ಮುಖಾಂತರ ನದಿಯಿಂದ ಹರಿದು ಹೋಗಿ ಸೀದಾ ಸಮುದ್ರ ಪಾಲಾಗುತ್ತೆ. ಹಾಗಾಗಿ ಈ ಒಂದು ಡ್ಯಾಮ್ನ ಕೆಳಭಾಗದಲ್ಲಿ ಪರ್ಯಾಯವಾಗಿ ಇನ್ನೊಂದು ನವಲೆ ಡ್ಯಾಮ್, ಈ ಒಂದು ಚಿಕ್ಕ ಒಂದು 45 TMC ಸಾಮರ್ಥ್ಯವುಳ್ಳ ಈ ಒಂದು ಡ್ಯಾಮ್ನ ಕಟ್ಟಿದ್ರೆ ಅಷ್ಟು ನೀರನ್ನು ನಾವು ಸಂಗ್ರಹ ಮಾಡಿಟ್ಟರೆ ಬೇಸಿಗೆಗೆ ತುಂಬ ಹೆಲ್ಪ್ ಆಗುತ್ತೆ, ಈ ಭಾಗದ ರೈತರಿಗೆ ತುಂಬ ನೆರವಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಈ ಯೋಜನೆ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡಿದೆ. ನೆರೆ ರಾಜ್ಯಗಳ ತಕರಾರೇನು? ಈಗ ನಮ್ಮ ಹತ್ರ ಹಣ ಇದೆ, ಪ್ಲ್ಯಾನು ಕೂಡ ರೆಡಿ ಇದೆ, ನೀರಿನ ಅಗತ್ಯತೆಯೂ ಕೂಡ ಇದೆ. ಆದರೆ ನೆರೆ ರಾಜ್ಯಗಳ ತಕರಾರೇನು, ಕ್ವಶನ್ಸ್ ಏನು ಅಂತ ಅಂದರೆ ಸ್ನೇಹಿತರೆ, ಈ ತುಂಗಭದ್ರಾ ನದಿ ಕೇವಲ ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಸೀಮಿತವಲ್ಲ. ಇದು ಇಂಟರ್ ಸ್ಟೇಟ್ ರಿವರ್, ಅಂದರೆ ಅಂತಾರಾಜ್ಯ ನದಿ. ಕರ್ನಾಟಕದ ಶಿವಮೊಗ್ಗ, ನಮ್ಮ ಶಿವಮೊಗ್ಗದಲ್ಲಿ ಕೂಡ್ಲಿ ಎಂಬ ಪ್ಲೇಸ್ನಲ್ಲಿ ಈ ತುಂಗಾ ಮತ್ತು ಭದ್ರಾ ಎರಡು ನದಿಗಳು ಒಟ್ಟಿಗೆ ಸೇರಿ ತುಂಗಭದ್ರಾ ಆಗಿ ಕರ್ನಾಟಕದಲ್ಲಿ ಸುಮಾರು 372 ಕಿಲೋಮೀಟರ್ ದೂರ ಹರಿದು ಬಂದು, ಮುಂದೆ ಆಂಧ್ರದಲ್ಲಿ ಸುಮಾರು 58 ಕಿಲೋಮೀಟರ್ ವಿಸ್ತೀರ್ಣ ಹರಿದು, ನಂತರ ತೆಲಂಗಾಣದಲ್ಲಿ 91 ಕಿಲೋಮೀಟರ್ ದೂರ ಹರಿದು, ನಂತರ ಮುಂದಕ್ಕೆ ಇದು ಕೃಷ್ಣಾ ನದಿಯನ್ನು ಸೇರುತ್ತೆ. ಹೀಗಾಗಿ ಈ ನದಿಯ ನೀರಿನ ಹಂಚಿಕೆಯ ಪ್ರಕಾರ ಒಪ್ಪಂದ ಏನಾಗಿತ್ತು ಅಂತ ಅಂದರೆ, ಈ ನದಿಯ ತುಂಗಭದ್ರಾ ನದಿಯ 230 TMC ನೀರಲ್ಲಿ 150 TMC ನೀರು ಕರ್ನಾಟಕಕ್ಕೆ, ಇನ್ನು ಉಳಿದ 79 TMC ನೀರು ಆಂಧ್ರಕ್ಕೆ ಅಂತೇಳಿ ಒಂದು ಒಪ್ಪಂದ ಆಗಿತ್ತು. ಆದರೆ ಸ್ನೇಹಿತರೆ, ಇಲ್ಲಿ ಗಮನಿಸಿ, 2014ರಲ್ಲಿ ಆಂಧ್ರ ರಾಜ್ಯ 2 ಭಾಗ ಆಯಿತು, ಒಂದು ಹೊಸ ರಾಜ್ಯ ಹುಟ್ಕೊಳ್ತು, ಅದೇ ತೆಲಂಗಾಣ. ಆ ಟೈಮಲ್ಲಿ ಒಂದು ವಿವಾದ ಆಯಿತು, ಒಪ್ಪಂದನೂ ಕೂಡ ಬದಲಾಗೋದೇನಿಲ್ಲ. ಏನು ಆಂಧ್ರ ಪಾಲದ 79 TMC ನೀರನ್ನೇ ಈ ತೆಲಂಗಾಣ ರಾಜ್ಯ ಡಿವೈಡ್ ಮಾಡ್ಕೊಬೇಕಾಗಿತ್ತು. ಆ್ಯಕ್ಚುಲಾಗಿ ಇದು ಇದ್ದಂಥ ರೂಲು. ಆದರೆ ಈ ತೆಲಂಗಾಣ ರಾಜ್ಯ ಸುಮ್ಮನೆ ಇರಲಿಲ್ಲ. ಆವಾಗ ಒಂದು ಆಂಧ್ರ ಜೊತೆ ಸೇರಿಕೊಂಡು ಒಂದು ಹೊಸ ವಾದ ಸೃಷ್ಟಿ ಮಾಡಿದ್ರು. ಅಷ್ಟರಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಏನು ಮಾಡಿದ್ರು, ನವಲೆ ಡ್ಯಾಮ್ ನಿರ್ಮಾಣ ಮಾಡೋಕ್ಕೆ ಅಂತೇಳಿ ಮುಂದಾಗಿದ್ದರು. ಆವಾಗ ತೆಲಂಗಾಣದವರು ಆಂಧ್ರ ಜೊತೆ ಸೇರಿಕೊಂಡು ತಕರಾರು ಮಾಡಿದರು. ಏನಪ್ಪ ಅಂತಂದರೆ, ಈ ಕರ್ನಾಟಕದವರು ಮೇಲ್ಭಾಗದಲ್ಲೇ ಒಂದು ಡ್ಯಾಮನ್ನ ಕಟ್ಟಿ ಸುಮಾರು 45 TMC ನೀರನ್ನು ಹಿಡಿದಿಟ್ಕೊಂಡ್ರೆ ನದಿಯಿಂದ ಹರಿದು ಬಂದ ನೀರನ್ನು ಮೇಲೇ ತಡೆದಿಟ್ಟಂಗೆ ಆಗುತ್ತೆ, ಕೆಳಗಡೆ ನೀರು ಹರಿವಿನ ಪ್ರಮಾಣ ಕಡಿಮೆ ಆಗುತ್ತೆ, ಇದರಿಂದ ನಮಗೆ ತೊಂದರೆ ಆಗುತ್ತೆ ಅಂತೇಳಿ ಪ್ರಶ್ನೆ ಮಾಡ್ತು.
ಅಂದರೆ ಇಲ್ಲಿ ಸ್ನೇಹಿತರೆ, ತೆಲಂಗಾಣ ರಾಜ್ಯದವರ ವಾದ ಏನು ಅಂತಂದರೆ, ಮಳೆಗಾಲ ಪ್ರವಾಹ ಹೆಚ್ಚಾಗಿ ಬಂದಾಗ ಹೆಚ್ಚುವರಿ ನೀರನ್ನು ಕ್ರೆಸ್ಟ್ ಗೇಟ್ಗಳ ಮುಖಾಂತರ ಹೊರಗಡೆ ಬಿಡ್ತಾರೆ. ಉಳಿದ ಟೈಮ್ನಲ್ಲಿ ಅಂದರೆ ಹೆಚ್ಚುವರಿ ನೀರು ಅಂದರೆ ಜಾಸ್ತಿ ಮಳೆ ಆಗಲಿಲ್ಲ, ಹೆಚ್ಚುವರಿ ನೀರು ಬಂದಿಲ್ಲ ಅಂತಂದರೆ ಉಳಿದ ಟೈಮಲ್ಲಿ ಎಲ್ಲ ನೀರನ್ನು ಇವರೇ ಬ್ಲಾಕ್ ಮಾಡಿ ಇಟ್ಕೊಂಡ್ಬಿಟ್ರೆ, ಮೇಲ್ಭಾಗದಲ್ಲೇ ಈ ಒಂದು ನವಲೆ ಪ್ರಾಜೆಕ್ಟ್ನ ಮಾಡಿ ಇನ್ನೊಂದಷ್ಟು ನೀರನ್ನು ಇವರು ಬ್ಲಾಕ್ ಮಾಡಿ ಇಟ್ಕೊಂಡ್ಬಿಟ್ರೆ ನಮ್ಮ ಕೆಳಭಾಗದಲ್ಲಿರ್ತಕ್ಕಂಥ ರೈತರಿಗೆ ಭಾಳ ಸಮಸ್ಯೆ ಆಗುತ್ತೆ, ನೀರಿನ ಸಮಸ್ಯೆ ಆಗುತ್ತೆ, ಬೀದಿಗೆ ಬರ್ತಾರೆ ಅನ್ನೋದು ಈ ಒಂದು ರಾಜ್ಯಗಳ ಒಂದು ವಾದ, ತೆಲಂಗಾಣ ಮತ್ತು ಆಂಧ್ರ. ಸೊ ಆ್ಯಕ್ಚುಲಿ CWC ಅಂದರೆ ಕೇಂದ್ರ ಜಲ ಆಯೋಗದ ಪ್ರಕಾರ, ರೂಲ್ಸ್ ಪ್ರಕಾರ ಕೆಳಭಾಗದ ರಾಜ್ಯಗಳ ಒಪ್ಪಿಗೆ ಇಲ್ಲದೆ ಮೇಲ್ಭಾಗದ ರಾಜ್ಯವಾದ ನಮ್ಮ ಕರ್ನಾಟಕ ಯಾವುದೇ ಒಂದು ಡ್ಯಾಮ್ನ ಕಟ್ಟೋವಾಗಿಲ್ಲ. ಈ ಒಂದು ಟೆಕ್ನಿಕಲ್ ಪಾಯಿಂಟ್ನ ಇಟ್ಕೊಂಡು ಈ ಆಂಧ್ರ ಮತ್ತು ತೆಲಂಗಾಣ ಸರ್ಕಾರ ಈ ಒಂದು ಪ್ರಾಜೆಕ್ಟ್ಗೆ ಬ್ರೇಕ್ ಆಗ್ತಾನೇ ಬಂದಿದೆ ಇದುವರೆಗೂ. ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ವಾದ ಏನು ಅಂತ ಅಂದರೆ, ನಾವು ನಿಮ್ಮ ರಾಜ್ಯಕ್ಕೆ ಹೋಗಬೇಕಾದಂಥ ನೀರನ್ನು ನಾವು ಹಿಡಿದಿಟ್ಕೊತಾ ಇಲ್ಲ. ಇಲ್ಲಿ ನಮ್ಮ ರೂಲ್ಸ್ ಪ್ರಕಾರ ನಮ್ಮ ಕರ್ನಾಟಕಕ್ಕೆ 150 TMC ನೀರು ಇರಬೇಕಲ್ಲ ಒಪ್ಪಂದದ ಪ್ರಕಾರ. ಆದರೆ ಈಗ ಡ್ಯಾಮ್ನ ಪ್ರಮಾಣ 100 TMC ಅಷ್ಟೇ. ಇನ್ನು ಉಳಿದ 33 TMC ನಾನು ಆವಾಗಲೇ ಹೇಳ್ದಂಗೆ ಕಸ ಕಡ್ಡಿ ಮಣ್ಣು ಕಲ್ಲು ಇವೆಲ್ಲ ಸೇರಿಕೊಂಡು ಬರೀ ಹೂಳು ತುಂಬಿಕೊಂಡಿದೆ. ಸೊ ಹಾಗಾಗಿ ನಮ್ಮ ಪಾಲಿನ ನೀರನ್ನೇ ನಾವು ಸಂಗ್ರಹ ಮಾಡ್ಕೊಳ್ಳೋಕ್ಕೆ, ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಈ ಒಂದು ಪರ್ಯಾಯವಾಗಿ ಕೆಳಭಾಗದಲ್ಲಿ ಇನ್ನೊಂದು ಹೊಸ ಡ್ಯಾಮ್ನ ನಿರ್ಮಾಣ ಮಾಡೋಕ್ಕೆ ಮುಂದಾಗಿದ್ದೀವಿ. ನಿಮ್ಮ ಪಾಲಿನ ನೀರನ್ನು ನಾವು ಇಟ್ಕೊಳ್ತಾ ಇಲ್ಲ ಅಂತೇಳಿ ಈ ಅಕ್ಕಪಕ್ಕದ ರಾಜ್ಯಗಳಿಗೆ, ಆಂಧ್ರ ಮತ್ತು ತೆಲಂಗಾಣ ರಾಜ್ಯಗಳಿಗೆ ಮನವರಿಕೆ ಮಾಡಿ ವಿಶ್ವಾಸಕ್ಕೆ ತಗೊಂಡು ಒಪ್ಪಿಗೆಯನ್ನು ಪಡ್ಕೊಳ್ಳೋದಕ್ಕೋಸ್ಕರ ಈಗ ಮೊನ್ನೆ 25ನೇ ತಾರೀಕು ಈ ಮೀಟಿಂಗ್ಗಳೆಲ್ಲ ಮಾಡ್ತಿರುವಂಥದ್ದು. ಹಾಗಾದರೆ ಈ ಎಲ್ಲ ರಾಜ್ಯಗಳು ಅಂದರೆ ಈಗ ಆಲ್ರೆಡಿ ನಮ್ಮ ಕರ್ನಾಟಕ ರಾಜ್ಯ ಒಪ್ಪಿದೆ. ಇನ್ನು ಆಂಧ್ರ ಮತ್ತು ತೆಲಂಗಾಣ ಈ 2 ರಾಜ್ಯಗಳು ಒಪ್ಪಿ 3 ರಾಜ್ಯಗಳು ಸೇರಿ ಈ ಒಂದು 13,000 ಕೋಟಿಯ ಪ್ರಾಜೆಕ್ಟನ್ನು ನಿರ್ಮಾಣ ಮಾಡಿದರೆ ಯಾರಿಗೆಲ್ಲ ಹೆಲ್ಪ್ ಆಗುತ್ತೆ, ಲಾಭ ಆಗುತ್ತೆ ಅನ್ನೋದನ್ನು ನೋಡೋಣ ಸ್ನೇಹಿತರೆ. ಮುಖ್ಯವಾಗಿ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳಾದಂಥ ರಾಯಚೂರು, ವಿಜಯನಗರ, ಕೊಪ್ಪಳ, ಬಳ್ಳಾರಿ ಈ ಎಲ್ಲ ಜಿಲ್ಲೆಯ ಲಕ್ಷಾಂತರ ಹೆಕ್ಟೇರ್ ಪ್ರದೇಶದ ರೈತರ ಭೂಮಿಗೆ ಹಸಿರು ಕಳೆ ಬರುತ್ತೆ. ಅದರಲ್ಲೂ ವಿಶೇಷವಾಗಿ ಈ ಕಾಲುವೆಯ ಕೊನೆಯ ಭಾಗದಲ್ಲಿರ್ತಕ್ಕಂಥ ಥೈಲ್ಯಾಂಡ್ ರೈತರಿಗೆ ಪ್ರತಿ ವರ್ಷ ಮಳೆ ಇಲ್ಲದಿದ್ದಾಗ ಬೆಳೆ ಎಲ್ಲ ನೀರಿಲ್ದಲೇ ಒಣಗೋಗ್ತಾ ಇತ್ತು. ಆದರೆ ಈ ಒಂದು ಪ್ರಾಜೆಕ್ಟ್ ಯೋಜನೆ ಬಂದಿದ್ದೇ ಆದರೆ ಆ ಭಾಗದ ರೈತರಿಗೂ ಕೂಡ ನೀರು ಸಿಗುತ್ತೆ ಅನ್ನೋದೊಂದು ಪ್ಲಸ್ ಪಾಯಿಂಟ್. ಈ ಒಂದು ಯೋಜನೆಗೆ ವಿರೋಧನೂ ಕೂಡ ಇದೆ ಸ್ನೇಹಿತರೆ. ಒಂದಷ್ಟು ಜನ ರೈತರು ಈ ಒಂದು ಯೋಜನೆಗೆ ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ. ಯಾಕಂತ ಅಂದರೆ ಈ ಒಂದು ಯೋಜನೆ ಬಂದರೆ ನಮ್ಮ ಕೃಷಿ ಜಮೀನು, ಸುಮಾರು ಜಮೀನು ಮುಳುಗಡೆ ಆಗುವಂಥ ಭೀತಿ ಇದೆ ರೈತರಲ್ಲಿ. ಯಾಕಂತ ಅಂದರೆ ನಿಮಗೆ ಗೊತ್ತು, ಒಂದು ಡ್ಯಾಮ್ ನಿರ್ಮಾಣ ಮಾಡಬೇಕು ಅಂದರೆ 30-40 ಸೈಟಲ್ಲೆಲ್ಲ ಮಾಡುವಂಥದ್ದಲ್ಲ. ಸುಮಾರು ಸಾವಿರಾರು ಹೆಕ್ಟೇರ್ ಪ್ರದೇಶ ಬೇಕಾಗುತ್ತೆ. ಇದಕ್ಕೆ ಒಂದು ಹೆಚ್ಚು ಕಮ್ಮಿ 15,000 ಎಕರೆ ಜಾಗ ಬೇಕಾಗುತ್ತೆ ಅಂತೇಳಿ ಸರ್ಕಾರ ಅಂದಾಜು ಮಾಡಿದೆ. ಇದರಿಂದಾಗಿ ಈ ನವಲೆ ಡ್ಯಾಮ್ ಪ್ರಾಜೆಕ್ಟ್ ನಿರ್ಮಾಣ ಮಾಡೋ ಜಾಗದ ಆಸುಪಾಸಿನ ಹಳ್ಳಿಗಳ ಸುಮಾರು 100 ರೈತರ ಕೃಷಿ ಜಮೀನು ಭೂಮಿ ಈ ನೀರಾವರಿ ಯೋಜನೆಗೆ ಅಪ್ಲೈ ಆಗಿ ಕಂಪ್ಲೀಟಾಗಿ ಮುಳುಗಡೆ ಆಗುವಂಥ ಭೀತಿ ಇವಾಗ ರೈತರಲ್ಲಿದೆ. ತಾತ ಮುತ್ತಾತನ ಕಾಲದಿಂದ ವಂಶ ಪರಂಪರೆಯಿಂದ ನಾವು ಕಾಪಾಡ್ಕೊಂಡು ಬಂದಿರುವಂಥ ಈ ಕೃಷಿ ಜಮೀನನ್ನು ಈ ಒಂದು ಯೋಜನೆಗೆ ನಾವು ಬಿಟ್ಕೊಡೋದಿಲ್ಲ. ಈ ಯೋಜನೆಯನ್ನು ಇಲ್ಲಿ ಮಾಡಬೇಡಿ ಅಂತೇಳಿ ಒಂದಷ್ಟು ಜನ ರೈತರು ಹೇಳ್ತಾ ಇದ್ದಾರೆ. ಇನ್ನೊಂದಷ್ಟು ಜನ ರೈತರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈ ಯೋಜನೆ ಬರಲಿ, ಮಾಡಿ, ಇದರಿಂದ ನಮಗೆ ಹೆಲ್ಪ್ ಆಗುತ್ತೆ, ನೀರು ಸಿಗುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಯಾವ ರೈತರು ಬೇಡ ಅಂತಿದ್ದಾರೆ ಅಂತಂದರೆ, ಯಾವ ಜಾಗದಲ್ಲಿ ಈ ಒಂದು ಡ್ಯಾಮ್ ಬರುತ್ತೋ, ಒಂದು ದೊಡ್ಡ ಪ್ರಮಾಣದ ನೀರು ಶೇಖರಣೆ ಆಗುತ್ತೋ ಅಂಥ ಭಾಗದಲ್ಲಿರ್ತಕ್ಕಂಥ ರೈತರು ಈ ಒಂದು ಜಾಗದಲ್ಲಿ ಈ ಒಂದು ಯೋಜನೆ ಬೇಡ ಅಂತೇಳಿ ವಾದ ಮಾಡ್ತಿದ್ದಾರೆ. ಬದಲಾಗಿ ಅವರು ಕೆಲವೊಂದು ಆಲ್ಟರ್ನೇಟಿವ್ ಡಿಮ್ಯಾಂಡ್ಸನ್ನು ರಾಜ್ಯ ಸರ್ಕಾರಕ್ಕೆ ಹೇಳಿದ್ದಾರೆ. ಏನಪ್ಪ ಅಂತ ಅಂದರೆ, ನೀವು ಒಂದೇ ಕಡೆ ಈ ಥರ 45 TMC ಸಾಮರ್ಥ್ಯ ಇರೋಂಥ ಒಂದು ದೊಡ್ಡ ಡ್ಯಾಮನ್ನು ಕಟ್ಟಿ ಇಡೀ ಊರನ್ನೇ ಮುಳುಗಿಸಿ, ಸುಮಾರು ಹಳ್ಳಿಗಳನ್ನ ಮುಳುಗಿಸಿ ಖಾಲಿ ಮಾಡಿಸೋ ಬದಲು ನೀವು ನದಿಯ ಉದ್ದಕ್ಕೂ 1-5 TMC ಸಾಮರ್ಥ್ಯ ಇರುವಂಥ ಒಂದು ಮಿನಿ ಡ್ಯಾಮ್ಗಳನ್ನ ಅಂದರೆ ಬ್ಯಾರೇಜ್ಗಳನ್ನ ನಿರ್ಮಾಣ ಮಾಡಿ. ಇದರಿಂದ ನೀವು ಒಂದೇ ಕಡೆ ಒಂದಷ್ಟು ಹಳ್ಳಿಗಳನ್ನ ಮುಳುಗಡೆ ಮಾಡೋ ಅಂಥ ಅವಶ್ಯಕತೆ ಇರೋಲ್ಲ, ಖಾಲಿ ಮಾಡಿಸೋಂಥ ಅವಶ್ಯಕತೆ ಇರೋದಿಲ್ಲ. ಬದಲಾಗಿ ಸ್ವಲ್ಪ ಜಾಗವನ್ನು ಮಾತ್ರ ತಗೊಂಡು ಈ ರೀತಿ ಮಿನಿ ಡ್ಯಾಮ್ಗಳನ್ನ, ಬ್ಯಾರೇಜ್ಗಳನ್ನ ಮಾಡಿ ಅಂತೇಳಿ ರೈತರು ಸರ್ಕಾರಕ್ಕೆ ಒಂದು ಪ್ಲ್ಯಾನನ್ನು ಕೊಟ್ಟಿದ್ದಾರೆ. ಸೊ ಈಗ ಶೋಧ ವ್ಯಕ್ತಪಡಿಸಿರೋ ರೈತರ ಮನವೊಲಿಸೋದು ಹೇಗೆ, ಅವರಿಗೆ ಅರ್ಹ ಪರಿಹಾರವನ್ನು ಕೊಡುವುದು ಹೇಗೆ, ಅವರ ಒಂದು ಜೀವನಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು, ಅವರ ಒಂದು ಜೀವನಕ್ಕೆ ಒಂದು ದಾರಿಯನ್ನು ಮಾಡಿಕೊಡೋದು ಹೇಗೆ ಅನ್ನೋದೇ ಈಗ ಸರ್ಕಾರದ ಮುಂದಿರುವಂಥ ಒಂದು ದೊಡ್ಡ ಸವಾಲಾಗಿದೆ ಸ್ನೇಹಿತರೆ. ಇದೊಂದೇ ನೀರಾವರಿ ಯೋಜನೆ ವಿಚಾರದಲ್ಲಿ ಅಷ್ಟೇ ಅಲ್ಲ, ಈ ಹಿಂದೆ ನಾನು ಬಿಡದಿ ಟೌನ್ಶಿಪ್ 20,000 ಕೋಟಿ ಪ್ರಾಜೆಕ್ಟ್ ಬಗ್ಗೆ ಒಂದು ವಿಡಿಯೋನ ಕೂಡ ಮಾಡಿದ್ದೀನಿ. ವಿಡಿಯೋನ ಯಾರೆಲ್ಲ ನೋಡಿಲ್ಲ, ಐಕಾರ್ಡಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ, ತಪ್ಪದೆ ವಿಡಿಯೋನ ನೋಡಿ ಸ್ನೇಹಿತರೆ. ಅಲ್ಲೂ ಕೂಡ ಸರ್ಕಾರ ಸುಮಾರು 7,000 ಎಕರೆನ ಈ ಒಂದು ಟೌನ್ಶಿಪ್ ನಿರ್ಮಾಣಕ್ಕೆ, ಹೊಸ ನಗರ ನಿರ್ಮಾಣಕ್ಕೆ, ರೈತರ ಭೂಮಿಯನ್ನು ವಶಪಡಿಸೋದಕ್ಕೆ ಮುಂದಾಗಿದೆ. ನಾನು ಹೇಳ್ತಾ ಇರೋದೇನಪ್ಪ ಅಂದರೆ, ಈ ರೀತಿ ಸರ್ಕಾರಿ ಯೋಜನೆಗಳು, ಈ ಯೋಜನೆಗಳು ಮಾಡ್ತೀವಿ ಅಂತೇಳಿ ರೈತರ ಜಾಗವನ್ನು ಕಬಳಿಸೋದು ಸರಿಯಲ್ಲ.
ಯಾಕಂದರೆ ಈ ನಮ್ಮ ರೈತ ನಮ್ಮ ದೇಶದ ಬೆನ್ನೆಲುಬು, ಅನ್ನದಾತ, ಜೈ ಜವಾನ್ ಜೈ ಕಿಸಾನ್. ಹಾಗಾಗಿ ಸರ್ಕಾರ ಏನೇ ಯೋಜನೆಗಳು, ಇವೆಲ್ಲ ಯೋಜನೆಗಳು ಅವಶ್ಯಕತೆ ಇದ್ದು ಮಾಡಲೇಬೇಕು ಅಂತ ಇದ್ದರೆ ಅಂಥ ರೈತರಿಗೆ ಅವರಿಗೆ ಒಂದು ಸೂಕ್ತ ಪರಿಹಾರವನ್ನು ಕೊಡಿ, ಅವರಿಗೆ ಜೀವನೋಪಾಯಕ್ಕೆ ಒಂದು ಪರ್ಯಾಯ ಮಾರ್ಗವನ್ನು ಕೊಟ್ಟು ನಂತರ ನೀವು ಯೋಜನೆಯನ್ನು ಕೈಗೊಳ್ಳಿ ಅಂತೇಳಿ ನನ್ನ ಒಂದು ಅಭಿಪ್ರಾಯ, ಸಲಹೆ. ಇದಾಗಿತ್ತು ಈ ಕಂಪ್ಲೀಟ್ ನವಲೆ ಪ್ರಾಜೆಕ್ಟ್ನ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ ಸ್ನೇಹಿತರೆ. ನೀವು ಎಲ್ಲಿ ಬರ್ತೀರಾ, ಮುಳುಗಡೆ ಆಗೋ ಜಾಗದಲ್ಲಿ ಬರ್ತೀರಾ ಅಥವಾ ಈ ಒಂದು ನೀರಾವರಿ ಯೋಜನೆಯಾಗಿ ಈ ಒಂದು ಯೋಜನೆಯ ಲಾಭವನ್ನು ಪಡ್ಕೊಳ್ಳುವಂಥ ಜಾಗದಲ್ಲಿ ಬರ್ತೀರಾ? ನಿಮ್ಮ ಕಮೆಂಟನ್ನು ಒಪಿನಿಯನನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಒಂದು ನೀರಾವರಿ ಯೋಜನೆ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸ್ನೇಹಿತರೆ. ಯಾರೆಲ್ಲ ಈ ವಿಡಿಯೋನ ಪೂರ್ತಿಯಾಗಿ ವಾಚ್ ಮಾಡಿದಿರಾ ಎಲ್ಲರೂ ಕೂಡ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.